ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ. ಈ ಒಂದು ವಿಡಿಯೋ ಮಾಡ್ತಾ ಇರೋ ಮೂಲ ಉದ್ದೇಶ ಬಂದು ಯಾರೆಲ್ಲ ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂತಿದ್ದೀರಾ, ಹಾಗೆ ತಿದ್ದುಪಡಿ ಮಾಡಿಸ್ಬೇಕು ಅಂತ ಇದ್ದೀರಾ, ಅದ್ರ ಬಗ್ಗೆ ಅಪ್ಡೇಟ್ ಕೊಡಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹೌದು, ಈಗಾಗಲೇ ಸೇರ್ಪಡೆ ಮಾಡೋದಕ್ಕೆ 21ನೇ ತಾರೀಕು 1 ಗಂಟೆಯಿಂದನ ಹಾಗೆ 5 ಗಂಟೆವರೆಗೂ ಕಾಲಾವಕಾಶವನ್ನು ಮಾಡಿಕೊಟ್ಟಿದ್ರು. ಹಾಗೆ ಚಿಕ್ಕ ಮಕ್ಕಳನ್ನ ಸೇರ್ಪಡೆ ಮಾಡಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. 6 ವರ್ಷದಿಂದ ಒಳಗಡೆ ಇರುವಂತಹ ಮಕ್ಕಳಿಗೆ ಅವರ ಒಂದು ಬರ್ತ್ ಸರ್ಟಿಫಿಕೇಟ್ ತಗೊಂಡೋಗ್ಕೊಟ್ಟು ನೀವು ಸೇರ್ಪಡೆಯನ್ನು ಮಾಡಿಸ್ಬೋದಾಗಿತ್ತು. ಈಗ ಬರ್ತಾ ಇರುವಂಥ ಹೊಸ ಅಪ್ಡೇಟ್ ಏನಂತ ಹೇಳಿದ್ರೆ, ಈಗ ಸೇರ್ಪಡೆ ಮಾಡಿಸೋದಾಗಿರ್ಬೋದು, ತಿದ್ದುಪಡಿ ಮಾಡಿಸೋದಾಗಿರ್ಬೋದು, ಅಂದರೆ ಈ ದೊಡ್ಡವ್ರನ್ನೂ ಕೂಡ ನೀವು ಸೇರ್ಪಡೆಯನ್ನು ಮಾಡಿಸ್ಬೋದಾಗಿದೆ. ಹಾಗೆ ಏನಾದರೂ ಸದಸ್ಯರನ್ನು ತೆಗೆದುಹಾಕಬೇಕು ಅಂತ ಹೇಳಿದ್ರೆ ಅದು ಕೂಡ ಮಾಡಿಸ್ಬೋದು. KYC ಮತ್ತು ಆಧಾರ್ ಕಾರ್ಡ್ ಅಪ್ಡೇಟ್ ಈ ರೀತಿಯಾಗಿ ಮಾಡಿಸ್ಬೋದಾಗಿದೆ. ಯಾರೆಲ್ಲ ಮಾಡಿಸ್ಬೇಕು ಅಂತ ಇದ್ದೀರಾ ಅಂಥವರು ಸೋಮವಾರ ಅಂದರೆ ನಾಳೆ ನಿಮ್ಮ ಒಂದು ಸೇವಾ ಸಿಂಧು ಹತ್ರ ಭೇಟಿ ನೀಡಿ ನೀವು ಇವೆಲ್ಲ ಅಪ್ಡೇಟನ್ನು ಮಾಡಿಸ್ಬೋದು. ಹಾಗೆ ಹೊಸದಾಗಿ ಯಾರೆಲ್ಲ ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂತ ಇದ್ದೀರಾ ಅಂಥವ್ರಿಗೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಕಾಲಾವಕಾಶವನ್ನು ಕೊಡಲ್ಲ ಅಂತ ಹೇಳಿದ್ದಾರೆ. ಈಗ ತಿದ್ದುಪಡಿಗೆ ಮಾತ್ರನೇ ಕಾಲಾವಕಾಶವನ್ನು ಮಾಡಿಕೊಟ್ಟಿರೋದು ಸೇರ್ಪಡೆ ಮಾಡಿಸೋದಕ್ಕೆ. ಯಾರೆಲ್ಲ ಸೇರ್ಪಡೆ ಮಾಡಿಸ್ಬೇಕು ಹಾಗೆ ತಿದ್ದುಪಡಿ ಮಾಡಿಸ್ಬೇಕು ಅಂತ ಇದ್ದೀರಾ ಅಂಥವ್ರು ಸೇವಾ ಸಿಂಧು ಹತ್ರ ಹೋಗಿ ನೀವು ಈ ಒಂದು ತಿದ್ದುಪಡಿಯನ್ನು ಮಾಡಿಸ್ಬೋದಾಗಿದೆ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.